मन्युर्भयापः चतुरश्रो गभीरात्मा विदिशो व्यादिशो दिशः अनादिर्भूर्भुवो लक्ष्मी सुवीरो रुचिराङ्गदः जननो जनजन्मावरः ऊर्ध्वगः सत्पथाचारः प्राणदः प्रणवपणः प्रमाणं प्राणनिलय प्राणकृत् प्राणजीवनः तत्त्वानः सावगायनः देवकीनन्दनः सृष्टा क्षितिशः पापनाशनः शङ्खवृन्नन्दने चक्रे शान्ततन्वा गदाधरः ॐ नमः इति वनमाली गदेशाग्रे शङ्खे चक्रे च नन्दते श्रीमन्नारायणो विष्णुर्वासुदेवो विरक्षतो वनमाली गदेशाग्रे शङ्खे चक्रे च नन्दते श्रीविष्णुर्वासुदेवो विरक्षतो वनमाली गदेशाग्रे शङ्खे चक्रे च नन्दते श्रीमन्नारायणो विष्णुर्वासुदेवो विरक्षतो श्रीवासुदेवो विरक्षतो नमः इति अर्जुन उवाच पद्मपत्रविशालाक्ष पद्मनाभ सुरोत्तम भक्तानामनुरक्तानां भ्राता भवजनार्दन श्रीभगवानुवाच यो मां सहस्रेण स्तोतुमिच्छति पाण्डव सोऽहमेकेन श्लोकेन स्तुत एव न संशयः स्तुत एव न संशयो नमः इति व्यास उवाच वासनात् वासुदेवस्य वासिनं ते जगत्त्रयम् सर्वभूतनिवासोऽसि वासुदेव नमोऽस्तु ते श्रीवासुदेव नमोऽस्तु ते नमः इति पार्वत्युवाच येनोपायेन लघुना विष्णुर्नाम सहस्रकम् पठ्यते पण्डितैर्नित्यं श्रोतुमिच्छाम्यहं प्रभो ईश्वर उवाच श्रीराम राम रामेति रमे रामे मनोरमे सहस्रनाम तत्तुल्यं रामनामवरानने श्रीराम राम रामेति रमे रामे मनोरमे सहस्रनाम तत्तुल्यं रामनामवरानने श्रीराम राम रामेति रमे रामे मनोरमे सहस्रनाम तत्तुल्यं रामनामवरानने श्रीराम नामवरानन ॐ नमः इति ब्रह्मोवाच नमोऽस्त्वनन्ताय सहस्रमूर्तये सहस्रपादाक्षिशिरोरुबाहवे सहस्रनामे पुरुषाय शाश्वते सहस्रकोटियुगधारिणे नमः सहस्रकोटियुगधारिणे नमो नमः इति सञ्जय उवाच यत्र योगेश्वर कृष्णो यत्र पार्थो तत्र श्रीविजयो भूतिर्ध्रुवानीतिर्मतिर्मम श्रीभगवानुवाच अनन्याश्चिन्तयन्तो मां ये जना पर्युपासते तेषां नित्याभियुक्तानां योगक्षेमं वहाम्यहम् परित्राणाय साधूनां विनाशाय च दुष्कृतां धर्मसंस्थापनार्थाय सम्भवामि युगे युगे आत्ताविषण्णाश्रुतिलाश्च भीता घोरेषु च व्याधिषु वर्तमानाः संकीर्तनारायण शब्दमात्रं विमुक्तदुःखा सुखिनो भवन्तु कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणाय समर्पयामि। ॐ शान्ति 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 हरि ओम तत्सत्।
ಆಯೋಜಕರಾಗಿ ಆಗಮಿಸಿರುವಂತಹ ಶ್ರೀಮತಿ ಭಾರತಿ ಪಾಟೀಲ್ ಇವರ ಒಂದು ಕಿರು ಪರಿಚಯ. ಶ್ರೀಮತಿ ಭಾರತಿ ಪಾಟೀಲ್ ಇವರು ಅರ್ಥಶಾಸ್ತ್ರ ಪದವೀಧರೆ. ಇವರು ಕಳೆದ ಹಲವಾರು ವರ್ಷಗಳಿಂದ ದೇಶಿ ಗೋ ರಕ್ಷಣೆಗಾಗಿ ಹಾಗೂ ಉಳಿವಿಗಾಗಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಹುಬ್ಬಳ್ಳಿ ಅಕ್ಷಯ ಗೋ ಸಮಿತಿಯ ಕಾರ್ಯದರ್ಶಿಯಾಗಿ ದಶಕಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಮಚಂದ್ರಪುರ ಮಠದ ಪರಮಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಮಾರ್ಗದರ್ಶನ ಹಾಗೂ ಪ್ರೇರಣೆಯಿಂದ ಗೋ ಸೇವಾ ಸೌಭಾಗ್ಯ ಇವರಿಗೆ ಸಂದಿದೆ. ಪೂಜ್ಯ ರಾಘವೇಶ್ವರ ಮಹಾಸ್ವಾಮಿಗಳವರ ಆಶಯದ ಮೇರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕೋಟಿ ನೀರಾಜನ ಕಾರ್ಯಕ್ರಮ ನೆರವೇರಿತು. ಅಲ್ಲಿ ಗೋವಿನ ಕುರಿತಾಗಿ ಗೋ ನೃತ್ಯ ರೂಪಕ ಗೋವಿನ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದ್ದಿತು. ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಭಾರತಿ ಪಾಟೀಲ್ ಇವರಿಗೆ ವಿಶೇಷ ಆಹ್ವಾನವಿದ್ದಿತು. ಇದರಿಂದ ಪ್ರಭಾವಿತರಾಗಿ ಶ್ರೀಮತಿ ಭಾರತಿ ಇವರು ಹುಬ್ಬಳ್ಳಿಯಲ್ಲಿಯೂ ಕೂಡ ದೀಪ ಗೋಪುರ ಎಂಬ ಅಪೂರ್ವ ಕಾರ್ಯಕ್ರಮ ಆಯೋಜಿಸಿ ಅದರ ನೇತೃತ್ವ ವಹಿಸಿದ್ದರು. ಹೀಗೆ ಕುಮಟಾದಲ್ಲಿ ಜನಜನನಿ ಗೋ ಅಭಿಯಾನ ಮತ್ತು ಅಭಯಧಾಮ ವಿಶ್ವಮಂಗಲ ಗೋ ಗ್ರಾಮ ಯಾತ್ರೆ ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ಭಾಗವಹಿಸಿದ ಹೆಗ್ಗಳಿಕೆ ಇವರದು. ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದ ಗೋಹಿಂಸೆ ವಿರೋಧಿಸಿ ಹುಬ್ಬಳ್ಳಿ ನಗರದಲ್ಲಿ ವ್ಯಾಪಕ ಪ್ರತಿಭಟನಾ ಕಾರ್ಯಕ್ರಮದ ನೇತೃತ್ವ ವಹಿಸಿ ಯಶಸ್ವಿ ಕಾರ್ಯಕ್ರಮ ನಡೆಸಿದ್ದಾರೆ. ಇದಲ್ಲದೆ ಇವರು ಹೊಸಾಡದ ಅಮೃತಧಾರ ಗೋಶಾಲೆಯ ಗೌರವಾಧ್ಯಕ್ಷರ ಕಾರ್ಯನಿರ್ವಹಿಸುತ್ತಾರೆ. ಇದಲ್ಲದೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಬಡ ಮಕ್ಕಳಿಗೆ ವಿದ್ಯಾರ್ಜನೆಗೆ ಸಹಾಯ ಹಸ್ತ, ಗೌಳಿ ಅಟ್ರೆಯಲ್ಲಿ ಶಾಲಾ ಕಟ್ಟಡ ನಿರ್ಮಾಣ, ಸಂಜೆ ಶಾಲಾ ಕಾರ್ಯಕ್ರಮ ಇತ್ಯಾದಿಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಅಂತೆಯೇ ಹುಬ್ಬಳ್ಳಿಯಲ್ಲಿ ಶ್ರೀ ಹನುಮಾನ್ ಭಕ್ತರನ್ನು ಒಂದುಗೂಡಿಸಿ ಶ್ರೀ ಹನುಮಾನ್ ಪರಿವಾರ ಸಂಘಟಿಸಿ ಅದರ ಅಡಿಯಲ್ಲಿ ಸರ್ವ ಸದಸ್ಯರುಗಳ ಸಹಾಯ ಹಸ್ತದೊಂದಿಗೆ ಪ್ರತಿ ವರ್ಷ ಅವಿಸ್ಮರಣೀಯ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾ ಬಂದಿದ್ದಾರೆ. ಒಮ್ಮೆ ಗೋವಿನ ಪ್ರದಕ್ಷಿಣೆಯನ್ನು ಮಾಡಿದರೆ 6 ಬಾರಿ ಭೂ ಪ್ರದಕ್ಷಿಣೆಯನ್ನು, 14,000 ಬಾರಿ ಕಾಶಿ ಯಾತ್ರೆಯನ್ನು ಮಾಡಿದ ಸಮಾನ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಗೋಮಾತೆಯ ರಕ್ಷಣೆಗೆ ನಿಂತುವ ಇವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪರಿಚಯಿಸುವ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಇವರಿಗೆ ಆಶ್ರಮದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಮಗೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಛೋಟಾಪುರಿ ಸ್ವಾಮಿಗಳು ಈ ಜಗತ್ತೆಲ್ಲ ಎಲ್ಲನೂ ಅಶಾಶ್ವತ, ಯಾವುದೂ ಶಾಶ್ವತ ಅಲ್ಲ, ಬ್ರಹ್ಮನ್ ಒಂದೇ ಶಾಶ್ವತ ಅಂಥೇಳಿ ಅವರು ನಂಬಿದಂಥವರು. ಅವರಿಗೆ ಇವ್ರದ್ದೆಲ್ಲನೂ ನೋಡಲಿಕ್ಕೆ ಬಹಳ ವಿಸ್ಮಯ ಅನ್ನಿಸ್ಲಿಕ್ಕತ್ತು. ಯಾವ ಸ್ವಾಮೀಜಿಗಳು ಒಂದು ಕಡೆ 4 ದಿನದ ಮೇಲೆ ಇರೋದಿಲ್ಲ, ಆದ್ರೂ ಇವರು ನಾವು 1 ತಿಂಗಳಲ್ಲಿ ಇರಬಹುದು, ಕುತೂಹಲಕ್ಕೆ ಇರಬಹುದು ಅಂತ ಕೇಳಿದರು. ಇರು ಅಂದ ಕೂಡಲೇ ಅಲ್ಲಿ ಇದ್ದರು. ಎಲ್ಲ ಇವರ ಚಲನವಲನಗಳನ್ನು ಎಲ್ಲನೂ ನೋಡ್ತಿದ್ರು. ಅವರಿಗೆ ಸೋಜಿಗೆ ಅನ್ನಿಸ್ತಿತ್ತು. ಒಂದು ದಿನ ಅವರಿಗೆ ತಾಳಲಾರದಂಥ ವಿಪರೀತ ಹೊಟ್ಟೆ ನೋವು ಬಂತು. ಇನ್ನೇನು ಮಾಡಬೇಕಪ್ಪ, ನಾ ಇದ್ದು ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ, ಏನಿಲ್ಲ, ನಾನು ಈ ಜೀವವನ್ನು ಬಿಟ್ಟು ಬಿಡೋಣ ಅಂಥೇಳಿ ಅವರು ನದಿ ಹತ್ರ ಹೊಂಟಿದ್ರು. ಅಷ್ಟಕ್ಕನಾಲೆ ರಾಮಕೃಷ್ಣರವ್ರು ನೋಡಿದರು. ನೋಡಿ ಕರೆದ್ರು, ಏನಾಗ್ಯದ ಅಂತೇಳಿ. ಹಿಂಗೆ ನನಗೆ ತಾಳಲಾರದಂಥ ಹೊಟ್ಟೆ ನೋವಾಗ್ಯದ. ಹಾಗಾದ್ರೆ ನೀನು ನೀನು ಯಾವುದೂ ನಂಬೋದಿಲ್ಲ, ಎಲ್ಲ ಶಾಶ್ವತ ಅಂತಿ. ಆದರೆ ನನ್ನ ತಾಯಿನ ಕೇಳ್ತೀನಿ, ನಿನ್ನ ಹೊಟ್ಟೆ ನೋವು ಕಡಿಮೆ ಆಗ್ತದೇನಂತ, ಬರ್ತೀಯೇನೋ ಅಂತ ಕೇಳ್ತಾರೆ. ಅವರಿಗೆ ಜೀವನ ಸಾಕಾಗಿತ್ತು, ಎಲ್ಲ ಕಡೆ ಅಂದ್ರೆ ಆರಾಮಾದರೆ ಸಾಕಾಗಿತ್ತು ಅವರಿಗೆ. ಹ್ಞೂ ಅಂದರು. ಅವರು ತಾಯಿನ ಕೇಳಿದರು. ತಾಯಿನ ಕೇಳುವುದಂದ್ರೆ ಇವರಿಗೆ ಹೊಟ್ಟೆ ನೋವು ಆರಾಮಾಗಿ ಬಿಟ್ಟಿತ್ತು. ಇಂಥವೆಲ್ಲವೂ ನಿದರ್ಶನಗಳ ಏನವಲ್ಲ, ಇವೇ ಬೋಧನೆಗಳು ಮತ್ತೇನೂ ಅಲ್ಲ. ಇವನ್ನ ನಾವು ಕಥೆಯಾಗಿ ಇದಾಗಿ ತಗೋಬಾರ್ದು. ಇದರೊಳಗಿರುವಂತಹ ರಾಮಕೃಷ್ಣರಲ್ಲಿರುವಂಥ ಆ ಅಚಲವಾದ ತಾಯಿಯ ಮೇಲೆ ವಿಶ್ವಾಸ, ಮುಗ್ಧತೆ, ಮಗುವಿನ ಮನಸ್ಸು, ಯಾತಕ್ಕೂ ಅವರು ಬಾಹ್ಯ ಪ್ರಪಂಚಕ್ಕೆ ಎದಕ್ಕೂ ಅವರು ಬೆದರಲಿಲ್ಲ. ಯಾರು ಏನಂತಾರೆ ಅನ್ನೋದನ್ನು ವಿಚಾರ ಮಾಡಲಿಲ್ಲ. ತಾಯಿ ಏನು ಹೇಳ್ತಾರೆ ಅದನ್ನೇ ನಡೆದರು. ಈ ಗೂಢಾರ್ಥಗಳನ್ನು ನಾವು ಅಳವಡಿಸಿಕೊಳ್ಳೋದ್ರಿಂದ ನಮಗೆ ಅದರಿಂದ ಉಪಯೋಗ. ಮತ್ತೊಂದು ಸಲ ಅಲ್ಲೇ ಯಾವಾಗಲೂ ರಾಮಕೃಷ್ಣರು ಈ
ಸ್ವಾಮಿಗಳು ಏನು ಇರ್ತಿದ್ರಲ್ಲ ಒಂದು ಸಣ್ಣ ರೂಮು, ಇವತ್ತಿಗೂ ದಕ್ಷಿಣ ಅದೇನು ಗುಡಿ ಅದಲ್ಲ ಅಲ್ಲಿ ಇವತ್ತಿಗೂ ಅದ ಅಂತ ಸಣ್ಣ ರೂಮು. ಅದರ ಸುತ್ತಲೂ 4 ಗಿಡಗಳು ಅವಂತ. ಆದರೆ ಯಾರಿಗೂ ಅಲ್ಲಿ ಹೋಗಲಿಕ್ಕೆ ಬಿಡೋದಿಲ್ಲಂತ. ಯಾಕಂದ್ರೆ ಮಂದಿ ನಾನು ಜಪ ಮಾಡ್ತೇನೆ, ನಾನು ಅನುಷ್ಠಾನ ಮಾಡ್ತೇನೆ ಅಂತ ಹೇಳಿ ಅದಕ್ಕೇನಾದರೂ ಭಂಗ ಬರಬಹುದು ಅನ್ನೋ ಒಂದು ಕಾರಣದಿಂದ ಅದಕ್ಕೆ ಕೀಲಿ ಹಾಕಿಟ್ಟಾರಂತ. ಆದರೆ ಅದು ಇವತ್ತಿಗೂ ನೋಡಲಿಕ್ಕೆ ಸಿಗ್ತದ ಅಂಥೇಳಿ ನಾನು ನೋಡಿದ್ದೆ ಅದನ್ನು. ರಾಮಕೃಷ್ಣರು ಯಾವಾಗಲೂ ತಮ್ಮ ಬೋಧನೆಗಳನ್ನು ಕಥೆಯ ರೂಪದೊಳಗೆ ಹೇಳ್ತಿದ್ರು. ಅವರು ಯಾವಾಗಲೂ ಸಣ್ಣವರಿಗೆ ಹೇಳ್ತಿದ್ರು. ಸಣ್ಣವರೇ ಮುಂದಿನ ನಮ್ಮ ಭವ್ಯ ಭಾರತವನ್ನು ಕಟ್ಟೋರು ಅಂಥೇಳಿ ಅವ್ರಿಗೆ ಯಾವಾಗಲೂ ಶಿಷ್ಯರು ಸಣ್ಣವರೇ ಇರ್ತಿದ್ರು. ಕಥೆಗಳನ್ನು ಹೇಗೆ ಹೇಳ್ತಿದ್ರು ಅವರು? ಸೀರಿಯಸ್ ಆಗಿ ಹೇಳ್ತಿದ್ದಿಲ್ಲ. ಯಾವಾಗಲೂ ನಕ್ಕೋತ ಹಾಸ್ಯಮಯವಾಗಿ ಹೇಳ್ತಿದ್ರು. ಇದ್ರೊಳಗೆ ಅವರು ಒಂದು ದಿನ ಒಂದು ಕತೆ ಹೇಳ್ತಿದ್ರು ತಮ್ಮೆಲ್ಲ ಶಿಷ್ಯರಿಗೆ. ಒಬ್ಬರು ಒಂದು ನವಿಲನ್ನು ಸಾಕಿದ್ರು. ಆ ನವಿಲಿಗೆ ದಿನಾಲೂ ಮಧ್ಯಾಹ್ನ ಹಾಲನ್ನು ಕೊಡ್ತಿದ್ರು. ಆ ಹಾಲು ಒಳಗೆ ಉಪ್ಪೆ ಹಾಕಿ ಕೊಡ್ತಿದ್ರು. ಪ್ರತಿದಿನ ಅದು ನವಿಲು ಅದೇ ಟೈಮಿಗೆ ಬರ್ತಿತ್ತು. ಆ ಹಾಲನ್ನು ಕುಡಿದು ಹೋಗ್ತಿತ್ತು ಅಂಥೇಳಿ ಹಿಂಗೆ ಒಂದು ಕತೆ ಹೇಳ್ತಿದ್ರು. ಇದರ ಮಧ್ಯೆ ಅಲ್ಲಿ ಬ್ರಹ್ಮೋ ಸಮಾಜ ಅನ್ನೋದು ನೀವೆಲ್ಲರೂ ಕೇಳಿರ್ಬೋದು. ಬ್ರಹ್ಮೋ ಸಮಾಜದೊಳಗೆ ಏನಂದ್ರೆ ಎಲ್ಲವೂ ನಿರಾಳ, ಯಾವುದೂ ಸತ್ಯ, ದೇವರು ಇದು ಏನೂ ಇಲ್ಲ, ಪ್ರತಿಯೊಂದೂ ಇದು ಅನ್ನೋದು. ಆ ಸಮಾಜಕ್ಕೆ ಬದ್ಧನಾಗಿರುವಂಥ ಒಬ್ಬರು ಮಹೇಂದ್ರ ಶಾಸ್ತ್ರಿ. ಅವರು ಯಾವಾಗಲೂ ತಮ್ಮನ್ನು ಮಿಸ್ಟರ್ ಎಂ ಅಂತ ಕರೀತಿದ್ರು. ಅವರು ಮಹೇಂದ್ರನಾಥ್ ಗುಪ್ತಾ, ಅವರ ಹೆಸರು ಮಹೇಂದ್ರನಾಥ್ ಗುಪ್ತಾ. ಅವರನ್ನು ತಾವು ಮಿಸ್ಟರ್ ಎಂ ಅಂತನ ಕರ್ಕೋತಿದ್ರು. ಅವರು ತಮ್ಮ ಬ್ರಹ್ಮ ಸಮಾಜದ ಇದರೊಳಗೆಲ್ಲ ಅದರೊಳಗೆ ತೊಡಗಿ ಇದರೊಳಗೆ ಯಾವುದ್ರೊಳಗೂ ಆಸಕ್ತಿ ಇದ್ದಿದ್ದಿಲ್ಲ. ಮನುಷ್ಯ ಸಹಜವಾಗಿ ಅವರ ಜೀವನದೊಳಗೆ ಒಂದು ಬಿಡಿಸಲಾರದಂಥ ಸಮಸ್ಯೆ ಅವರಿಗೂ ಬಂತು. ಆ ಸಮಸ್ಯೆಯಿಂದ ತೊಳಲಾಡಿ ಅವರು ಯಾವುದೂ ಸಿಗಲಾರದ ತಮ್ಮ ಸ್ನೇಹಿತರ ಹತ್ರ ಮಾರ್ಗವನ್ನು ಕೇಳಿದರು. ಅವರು ಹೇಳಿದರು, ಅಲ್ಲಿ ಒಂದು ದೊಡ್ಡ ಹೂತೋಟ ಅದ ದಕ್ಷಿಣಕ್ಕೆ, ಅಲ್ಲೇ ರಾಮಕೃಷ್ಣ ಪರಮಹಂಸರು ಅಂತೇಳಿ ಒಬ್ಬರು ಇದ್ದಾರೆ, ನೀವು ಅಲ್ಲಿ ಹೋಗ್ರಿ, ಹೂದೋಟ ಹೆಂಗದ ಅಂತ ಕೇಳಿದ್ರು. ಹೂದೋಟ ಭಾಳ ಚಂದದ ಅಂದ್ಕೊಂಡೆ ಅವ್ರಿಗೆ ಅದರೊಳಗೆಲ್ಲ ವಿಶ್ವಾಸ ಇರಲಿಲ್ಲ. ಆತು ನಾವು ಹೂದೋಟ ನೋಡ್ಕೊಂಡು ಬರ್ತೇನೆ ಅಂಥೇಳಿ ಆಗಿನ ಕಾಲದೊಳಗೆಲ್ಲ ಸಾರೋಪಿ ಮಹೇಂದ್ರನಾಥ್ ಗುಪ್ತಾ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಆಗಿನ ಕಾಲದೊಳಗೆ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಂಥವರು. ಅವರು ವೈಜ್ಞಾನಿಕವಾಗಿ ಎಲ್ಲವನ್ನೂ ತುಲನೆ ಮಾಡುವಂಥ ವ್ಯಕ್ತಿತ್ವ ಅವರ ಹತ್ರ ಇತ್ತು. ಅವರು ಆ ಇದಕ್ಕೆ ತೋಟಕ್ಕೆ ಬಂದು ಕೂಡಲೇ ರಾಮಕೃಷ್ಣರಿಗೆ ಅವ್ರಿಗೆ ಎಲ್ಲವೂ ಗೊತ್ತಾಗ್ತಿತ್ತು ಅಂತರ್ಜ್ಞಾನದಿಂದನ. ಇವರು ಎದುರಿಗೆನ ಬಂದು ಕೂಡಲೇ ಅವರು ಮಹೇಂದ್ರನಾಥ್ ಗುಪ್ತಾ ಅವರು, ನೀವು ರಾಮಕೃಷ್ಣ ಪರಮಹಂಸರನ್ನು ನೋಡಿರ್ಯಾ ಅಂತ ಕೇಳಿದ್ರು. ಇಲ್ಲ ಅಂತ. ತಾವು ರಾಮಕೃಷ್ಣ ಪರಮಹಂಸರು, ಆದರೆ ಇಲ್ಲ ಅಂದರು. ಇರಲಿ ಬಿಡು, ಹಾಗಾದರೆ ಒಂದು 4 ಮಾತಾಡಬಹುದಲ್ಲ ಅಂದರು. ಮಾತಾಡಬಹುದು. ನೀವು ಮಾತಾಡೋ ಮುಂದೆ 1-2 ವಾಕ್ಯಗಳನ್ನು ಅವರು ಮಾತಾಡಿದ್ದು ಗುಪ್ತಾ ಅವರ ಮನುಷ್ಯನೊಳಗೆ ಭಾಳ ನಾಟಿತು. ಆಮೇಲೆ ಗುಡಿಗೆ ಹೋಗು ಅಂದರು. ಇಲ್ಲ ಅಂದರು. ನೀ ಯಾವುದರಲ್ಲಿ ಹಂಗಾರೆ ನಿನಗೆ ಎಲ್ಲ ಕಡೆನೂ ದೇವ್ರು ಇದ್ದಾನಂತೆ, ಗುಡಿ ಒಳಗೆ ಇಲ್ಲ ಅಂತ್ಯ, ಇದ್ದಾನ, ದೇವಿ ಒಳಗಿದ್ದಾನ, ಇಲ್ಲ ಅಂತ್ಯ, ಇದ್ದಾನ, ಹಾಗಾದ್ರೆ ನೀ ಗುಡಿಗೆ ಹೋಗ್ಲಿಕ್ಕೆ ಯಾಕೆ ಒಲ್ಲೆ ಅಂತೀವಿ. ಆದರೆ ಅವರು ಅದಕ್ಕೆ ಮನಸ್ಸು ಒಪ್ಪಲಿಲ್ಲ. ಅವರು ವಾಪಸ್ ಹೋದರು. ಆದರೆ ಅವರ ರಾಮಕೃಷ್ಣರ ವ್ಯಕ್ತಿತ್ವ ಅವರ ಅಂತರಾಳದೊಳಗೆ ಹಿಂಗೆ ಮೂಡಿತ್ತಲ್ಲ. ಅವರ ಆ ಗುಂಡ ಮಾರಿ, ಆ ತೇಜೋಮಯವಾದ ವರ್ಚಸ್ಸು ಮಾರಿ ಮೇಲಿರೋ ನಾವು ಕಳೆ ಅಂತೇವಲ್ಲ, ಆ ಕಳೆ ಯಾರನ್ನೋ ಒಮ್ಮೆ ಭೇಟಿ ಆದಾಗ ನಮಗೆ ಸದ್ಯಕ್ಕೆ ಒಮ್ಮೆ ನೋಡಿದ ಕೂಡಲೇ ಮತ್ತೆ ಅವ್ರನ್ನ ಭೇಟಿ ಆಗಬೇಕು, ಮತ್ತೆ ಅವ್ರನ್ನ ಮಾತಾಡಿಸ್ಬೇಕು, ಎಲ್ಲಿ ಸಿಗ್ತಾರ ಅನ್ನೋ ಅಭಿಲಾಷೆ ನಮಗೂ ಆಗ್ತದೆ. ಯಾಕಂದ್ರೆ ಅವ್ರ ವ್ಯಕ್ತಿತ್ವನ ಹಂಗೆ ಇರ್ತದೆ. ಬೇರೆಯವ್ರನ್ನ ಅದು ಆಕರ್ಷಿಸುವಂಥ ಒಂದು ವ್ಯಕ್ತಿತ್ವ ಇರ್ತದೆ. ಅದಕ್ಕೆ ನಮ್ಮ ಒಳಗೆ ಅಂಥ ಭಾವನೆ ಹುಟ್ಟುತ್ತದೆ. ಗುಪ್ತಾ ಅವರಿಗೂ ಹಂಗಾಯ್ತು. ಅವರು ಸ್ವಲ್ಪ ದಿನ ಬಿಟ್ಟು ಒಂದು ದಿನ ಭಾನುವಾರ
ಪ್ರತಿ ಭಾನುವಾರ ಬರ್ತಿದ್ರು, ಯಾಕಂದ್ರೆ ಅವ್ರು ಕೆಲಸ ಮಾಡ್ತಿದ್ರು ಅಂತ. ರಾಮಕೃಷ್ಣ ಹತ್ರ ಬಂದರು. ರಾಮಕೃಷ್ಣ ಹತ್ರ ಬಂದಾಗ ನಾ ಆಗಲೇ ಕತೆ ಹೇಳಿದ್ನಲ್ಲ ನವಿಲಿಂದು, ಅದರ ಕತೆ ಹೇಳ್ತಿದ್ರು. ಇವರು ಬರೋಕ್ಕಿಂತ 5 ನಿಮಿಷ ಮೊದಲೇಕ ಈಗ ಒಂದು ನವಿಲು ಬರ್ತದ ಅಂತ ಹೇಳಿದರು. ಕರೆಕ್ಟಾಗಿ ಇವರು ಒಳಗೆ ಕಾಲಿಟ್ಟ ಕೂಡಲೇ ಶಿಷ್ಯರೆಲ್ಲರೂ ನಗಲಿಕತ್ತರು. ಯಾಕೆ ನಗಲಿಕತ್ತೀರಿ ಅಂದ್ರೆ ಈ ಕಥೆಯನ್ನು ಹೇಳಿದರು. ಅವರು ಇಷ್ಟು ಅವಾಗಾದರೂ ಅವರವತ್ತು ಓಪಿಯಂ ತಗೊಂಡ ಸ್ವಲ್ಪ ಬಂದಿದ್ರು. ಯಾರು? ಗುಪ್ತ ಅವ್ರಿಗೆ ಇಷ್ಟು ಪರಮಾಶ್ಚರ್ಯ ಆತು, ಇವ್ರಿಗೆ ಹೆಂಗೆ ನಾ ತೊಗೊಂಬಂದದ್ದು ಗೊತ್ತಾಗ್ಯದ ಅಂಥೇಳಿ ಅವರು ಅಲ್ಲೇ ಶರಣಾಗತ ಆಗಿ ಪ್ರತಿ ಭಾನುವಾರ ಅವರು ಏನು ಬೋಧನೆ ಅಂದರೆ ಏನು ಕಥೆಗಳನ್ನು ಹೇಳ್ತಾರೆ ಅದನ್ನು ಅವರು ಬರೀಲಿಕ್ಕಂತ ಬರೆದು ಅವರು ದ ಗಾಸ್ಪೆಲ್ ಆಫ್ ರಾಮಕೃಷ್ಣ ಅಂಥೇಳಿ ನೀವು ಕೇಳಿದ್ರೆ ಅಥವಾ ಲೈಬ್ರರಿ ಒಳಗೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಅದರೊಳಗೆ ಅವ್ರದ್ದು ನಾ ಇದ್ರ ತಳಗ ಸದ್ಯಕ್ಕೆ ಎಂ ಅಂತನ ಅದ. ಅಂಥ ಒಂದು ವ್ಯಕ್ತಿತ್ವ ರಾಮಕೃಷ್ಣರ ಹತ್ತಿರ ಇತ್ತು. ಅವರು ಏನು ಮಾತಾಡ್ತಿದ್ರು, ಏನು ಆಡ್ತಿದ್ರು, ಅದೇ ಒಂದು ಬೋಧನೆ ಇತ್ತು. ಅದೇ ಒಂದು ನಮಗೆ ಆಗಲೇ ಹೇಳಿದ್ನೆಲ್ಲ ದಾರಿದೀಪ. ಆದರೆ ಕಾಲಾಂತರದೊಳಗೆ ಸಮಯ ಒಂದು ಪರಿವರ್ತನೆಯ ಗುಣ ಅದು. ಪರಿವರ್ತನೆ ಆಕೋತ ಇವತ್ತು ವಿಜ್ಞಾನಗಳ ಆವಿಷ್ಕಾರದ ಮೂಲಕ ನಾವು ಯಾವ ಹಂತಕ್ಕೆ ಬಂದು ನಿಂತೇವಿ ಅಂದ್ರೆ ಇತ್ಲಾಗ ಈ ದಡನೂ ಇಲ್ಲ, ಇತ್ಲಾಗ ಆ ದಡನೂ ಇಲ್ಲ, ನಡುವು ನಿಂತು ಓದಾಡ್ಲಿಕ್ಕೆ ಹತ್ಬಿಟ್ಟೇವಿ. ನಮಗೆ ಏನು ಮಾಡಬೇಕು ಅನ್ನೋದು ಎಲ್ಲರಿಗೂ ಒಂದು $1 ಮಿಲಿಯನ್ ಕ್ವಶನ್ ಅಂತಾರಲ್ಲ, ಯಕ್ಷ ಪ್ರಶ್ನೆ ಅಂತಾರಲ್ಲ, ಹಂತದಾಗ್ಯದ. ಯಾಕಾಗಿ ಇದು ಹೆಂಗಾಗ್ಯದಂದ್ರೆ ಇದು ವ್ಯಕ್ತಿಯ ಪ್ರಶ್ನೆ ಅಲ್ಲ, ಒಂದು ಪರಿವಾರದ ಪ್ರಶ್ನೆ ಆಗಿ ಕೂತ್ಬಿಟ್ಟದ. ಪ್ರತಿಯೊಬ್ಬ ಪರಿವಾರದೊಳಗೂ ಅದರ 1ನೇದು 2ನೇದು ಪೀಳಿಗೆ ಏನು ಮಾಡ್ಲಿಕ್ಕತ್ತಾವ ಅದು ಸರಿಯಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಕ್ಕತ್ತದ, ಬಾಯಿ ಬಿಟ್ಟು ಹೇಳಲಿಕ್ಕಾಗುವಂತಾಗ್ಯದ. ಯಾಕಂದ್ರೆ ಅವರು ಮನೋಭಾವನೆ ಇವತ್ತು ಬದಲಿ ಆಗಿಬಿಟ್ಟದ. ಅದಕ್ಕೆ ನಾನು ಯಾವಾಗಲೂ ಎಲ್ಲೇ ಹೋದರೂ ಯಾರ ಹತ್ರನ ಹೇಳಿದ್ರು ನಾವು ಮೊದಲು ನೋಡಬೇಕಾದದ್ದು ನಮ್ಮ ವಯಸ್ಸಿನವರನ್ನು ಅಲ್ಲ, ಮಕ್ಕಳನ್ನು ನಾವು ನೋಡೋಣ, ಮಕ್ಕಳ ತಾಯಂದರಿಗೆ ನಾವು ನೋಡೋಣ. ಹೆಂಗೆ ಈ ಆಧುನಿಕತೆಯ ಒಳಗೆ ಅವ್ರಿಗೆ ಯಾವುದರೊಳಗನ ವಿಶ್ವಾಸ ಅದ, ಯಾವುದರೊಳಗೆ ಆಸಕ್ತಿ ಅದ, ಈ ಅಧ್ಯಾತ್ಮವನ್ನು ಆ ರೂಪಾಂತರದೊಳಗೆ ಅಳವಡಿಸಿ ಅವರನ್ನು ನಮ್ಮ ಕಡೆಗೆ ತರೋದ ಒಂದು ಕಲಾ ಆಗ್ಯದ. ಯಾವಾಗ ನಮಗೆ ಆ ಅಡಿಪಾಯ ನಮ್ಮದು ಗಟ್ಟಿ ಆಗ್ತದ, ಒಮ್ಮೆ ಅವರು ಇಲ್ಲೇ ಬಂದರು ಅಂದ್ರೆ ವೈಜ್ಞಾನಿಕವಾಗಿಯೇ ಬರಲಿ, ಅವರು ಯಾವ ದೃಷ್ಟಿಕೋನದಿಂದಾದರೂ ಬರಲಿ, ಆದರೆ ಬರಲಿ. ಒಮ್ಮೆ ಅವರು ಬಂದರು ಅಂದ್ರೆ ಈಗ ಹೆಂಗೆ ಒಂದು ಮನೆ ಪಾಯ ಗಟ್ಟಿ ಮುಟ್ಟಾಗಿತ್ತು ಅಂದ್ರೆ ಎಷ್ಟು ಮಜಲನ್ನು ಕಟ್ಟಿದ್ರು ಅದು ಏನೂ ಧೋಕ ಆಗೋದಿಲ್ಲ ಅನ್ನೋ ಹಂಗೆ ಅವರು ಎಂಥ ತಳಕು ಬೆಳಕಿನ ವಾತಾವರಣದೊಳಗೆ ಹೋಗಲಿ, ಎಷ್ಟು ಎತ್ತರಕ್ಕೆ ಹೋಗಲಿ, ಏನ ಮಾಡಿದ್ರು ಅವರು ತಮ್ಮ ಮೊದಲ ಮೆಟ್ಟಲನ್ನು ಯಾವತ್ತೂ ಮರೆಯೋದಿಲ್ಲ. ಆ ಮರಿಬಾರ್ದು ಅಂದ್ರೆ ನಿಮ್ಮೆಲ್ಲರ ಕೆಲಸ ಗುರುತರವಾದದ್ದದ. ನಮ್ಮೆಲ್ಲರ ಲಕ್ಷ್ಯ ಸಣ್ಣವ್ರ ಹತ್ತಿರದ. ನಾವು ಸಣ್ಣ ಮಕ್ಕಳ ಜೊತೆಗೆ ಅವರ ತಾಯಂದಿರ ಜೊತೆಗೆ ಸಂವಾದ ಮಾಡಿ ಅವ್ರಿಗೆ ಈಗಿನ ಕಾಲಕ್ಕೆ ಏನು ಬೇಕು ಅನ್ನೋದನ್ನು ಈ ಬೋಧನೆಗಳನ್ನು ಆ ಮುಖಾಂತರ ನಾವು ತಗೊಂಡು ಹೋದಾಗ ಮಾತ್ರ ನಮ್ಮ ಈ ಸಂಸ್ಕೃತಿ ಸಂಪ್ರದಾಯ ನಮ್ಮ ಹಿಂದುತ್ವ ಉಳಿಲಿಕ್ಕೆ ಸಾಧ್ಯ. ಕೇವಲ ಭಾಷಣ ಮಾಡೋದರಿಂದ ಹೇಳೋದರಿಂದ ಕೇಳೋದರಿಂದ ಏನೂ ಆಗೋದಿಲ್ಲ. ಕೃತಿ ಬೇಕಾಗಿಲ್ಲ. ನಮ್ಮ ಜೀವನದೊಳಗೆ ನಾವು ಒಂದು ಸಾಕ್ಷಾತ್ಕಾರವನ್ನು ಅಂದ್ರೆ ನಮ್ಮ ಒಂದು ಗುರಿ ಮುಟ್ಟಬೇಕು ಅಂತ ಹೇಳಿ ಇದ್ದರೆ ಪ್ರತಿಯೊಬ್ಬರೂ ನಾವು ನಮಗಾಗಿ ಒಂದು ತಾಸನ್ನು ನಾವು ಮೀಸಲಿಡಬೇಕು. ನಮ್ಮ ಮನಸ್ಸಿಗೆ ಏನು ಸಮಾಧಾನ ಕೊಡ್ತದ, ಯಾವುದರಿಂದ ನಮಗೆ ತೃಪ್ತಿ ಆಗ್ತದ ಆ ಕೆಲಸವನ್ನು ನಾವು ಮಾಡಬೇಕು. ಅದು ಸಮಾಜಕ್ಕೆ ಒಳಿತಿಗಾಗಿ ಇರಬೇಕು. ರಾತ್ರಿ ನಾವು ಮಲ್ಕೊಳ್ಳೋ ಮುಂದೆ ವಿಚಾರ ಮಾಡಿದಾಗ ಇವತ್ತಿನ ದಿನ ಸಾರ್ಥಕ ಅನ್ನಿಸ್ತದೆ. ಯಾಕಂದ್ರೆ ಯಾರಿಗೋ ಒಬ್ಬರಿಗೆ ಸಹಾಯ ಮಾಡಿರ್ತೀವಿ, ಮತ್ತು ಇನ್ಯಾರಿಗೋ ಒಬ್ಬರಿಗೆ ಏನೋ ಮಾಡಿರ್ತೀವಿ, ಅದು ನಮಗೆ ಸೇರೋ ಅಂಥದ್ದನ್ನು ಮಾಡಿರ್ತೇವೆ.
ಅದರೊಳಗೆ ಪರೋಪಕಾರನೂ ಇರ್ತದೆ. ಅವ್ರಿಗೆ ಉಪಕಾರ ಆಗಿರ್ತದೆ, ಅದರ 10ರಷ್ಟು ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಅದಕ್ಕೆ ನಾವು ಪ್ರತಿಯೊಬ್ಬರನ್ನು ನಮ್ಮದು ಅಲ್ಲಪ್ಪ 24 ತಾಸಿನೊಳಗೆ 1 ತಾಸು ಮೀಸಲಾಗಿಡೋಣ. ಇದು ಯಾಕೆ ಅವಶ್ಯಕತೆ ಅಂದ್ರೆ ಇವತ್ತಿನ ಈ ವಾತಾವರಣದೊಳಗೆ ನೆಮ್ಮದಿ ಅನ್ನೋದು 4 ಆಗ್ಯದ, ದ್ವಂದ್ವ ಅನ್ನೋದು 12 ಆಗ್ಯದ. ಮನುಷ್ಯಾಗ ಯಾವಾಗಲೂ ಕನ್ಫ್ಯೂಷನ್ ಸ್ಟೇಟ್ ಒಳಗೆ ಇರ್ತಾನೆ. ಏನೋ ಒಂದು ಸಣ್ಣ ಸಮಸ್ಯೆ ಬಂದರೂ ಹಿಂಗೆ ಮಾಡಿದ್ರೆ ಏನಾಗ್ತದೋ, ಹಾಗೆ ಮಾಡಿದ್ರೆ ಏನಾಗ್ತದೋ, ಇದನ್ನು ಮಾಡಿದ್ರೆ ಮನೆಗಿನವ್ರು ಏನಂತಾರೋ, ಅದನ್ನು ಮಾಡಿದ್ರೆ ಏನಂತಾರೋ, ಯಾವಾಗಲೂ ಬರೀ ಇಂಥದ ಇದ್ರೊಳಗನ ಇದೆ. ಎಸ್ಪೆಷಲಿ ಮಕ್ಕಳ ಮದುವೆ ಮಾಡಿದ ತಾಯಂದಿರಿಗೆ ಈ ಅನುಭವ ಭಾಳ ಇರುತ್ತದೆ. ಹೆಣ್ಮಕ್ಳೇ ಇರ್ಬೋದು, ಗಂಡು ಮಕ್ಕಳೇ ಇರಬಹುದು, ಯಾರೇ ಇದ್ದರೂ ಮಕ್ಕಳೇ ಈಗಿನ ಕಾಲದ ಅನುಭವ ಅವ್ರಿಗೆ ಸಾಕಷ್ಟು ಇರ್ತದೆ. ಇದರಿಂದ ನಾವು ಹೊರಗೆ ಬರಬೇಕು ಅಂದರೆ ಆಧ್ಯಾತ್ಮ ಒಂದೇ ಮಾರ್ಗ, ನಮ್ಮ ಮನಸ್ಸಿನ ನೆಮ್ಮದಿ ಒಂದೇ ಮಾರ್ಗ. ಈ ಆಧ್ಯಾತ್ಮವನ್ನು ನಾವು ಯಾಕೆ ತಗೋಬೇಕು ಅಂದ್ರೆ ನಮಗೆ ಹೆಂಗೆ ವಯಸ್ಸು ಹಾಕೋತ ಹೋಗ್ತದೆ, ತಾಳ್ಮೆ ಶಕ್ತಿನೂ ಕಡಿಮೆ ಆಗ್ತದೆ, ಮನಸ್ಸಿನ ದುಗುಡತನೂ ಹೆಚ್ಚಿಗೆ ಆಗ್ತದೆ, ಮತ್ತು ಆರೋಗ್ಯದ ಸಮಸ್ಯೆಗಳು ಮಾನಸಿಕವಾಗಿ ಎಲ್ಲಿ ಹಿಂಸೆ ಬರ್ತದೆ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಫಾಲೋಡ್ ಬೈ ಜಡ್. ಎಲ್ಲಿ ನಮಗೆ ಮಾನಸಿಕ ತುಮಲಗಳು ಹೆಚ್ಚಾಗ್ತಾವ ಅದು ಶಾರೀರಿಕದ ಮೇಲೆ ಪರಿಣಾಮ ಬಿದ್ದೇ ಬೀರುತ್ತದೆ. ಒಮ್ಮೆ ಯಾವುದಾದ್ರೂ ಬಂದು ನಮ್ಮ ದೇಹದೊಳಗೆ ಯಾವುದಾದ್ರೂ ಒಂದು ರೋಗ ಮನೆ ಮಾಡ್ತೀವಿ ಅಂದ್ರೆ ಅವರ ಮಾಲಕರು, ನಾವು ಬಾಡಿಗೆದಾರ ಆಗಿಬಿಡ್ತೇವೆ. ಹಂಗೆ ಮಾಡಿ ಕೊಡೋದು ಬೇಡ. ನಮ್ಮ ಮನೆಯೊಳಗೆ, ಈ ಹೃದಯದ ಮನೆಯೊಳಗೆ ನಾವು ಮಾಲಕರಾಗಿರೋಣ, ಬಾಡಿಗೆದಾರಾಗಿಯೇ ಇರಲಿ. ನಮ್ಮ ರಾಮಕೃಷ್ಣ ಪರಮಹಂಸರು ಯುಗ ಪುರುಷರು, ದಾರ್ಶನಿಕರವರು. ಗುರು ಅಂದರೆ ಏನು? ನಡೆದಾಡುವ ದೇವರವನು. ಅವನು ಏನು ನಡೀತಾನ ಅದೇ ವಾಕ್ಯ, ವೇದವಾಕ್ಯ. ಇಂಥ ಒಂದು ಸುಸಂಗದ ಯೋಗ ಅಮ್ಮನಿಂದ ನನಗೆ ಇವತ್ತು ದೊರಕಿತು. ನಿಮ್ಮೆಲ್ಲ ತಾಯಂದಿರ ಪರಿಚಯ ಆಗಿತ್ತು. ಇವತ್ತಿಂದು ನನ್ನದು ಒಂದು ಸುದಿನ ಸುಯೋಗ ಅಂತ ಭಾವಿಸಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು. ಭಕ್ತರಿ ಏನಂತಂದರೆ ಯದು ಮಲ್ಲಿಕನೇ ಹೇಳಿದರು. ಏನಪ್ಪ ಅಂತಂದರೆ ಇವತ್ತು ನಾನು ನಿನ್ನ ತೋಟಕ್ಕೆ ಬರ್ತೇನೆ ಅಂತ ಹೇಳಿದರು. ಅವಾಗ ಅವನಂದ ಆಗಲಿ ಠಾಕೂರ್ ಬನ್ನಿರಿ ಅಂತ ಹೇಳಿ ಇಡೀ ದಿವಸ ಶ್ರೀರಾಮಕೃಷ್ಣ ಟೈಮೇ ಸಿಗಲಿಲ್ಲ ಅವ್ರಿಗೆ. ಆಮೇಲೆ ಕಡೆ ರಾತ್ರಿ ನೆನಪು ಶ್ರೀರಾಮಕೃಷ್ಣ ಎಷ್ಟು ಗಂಟೆಗೆ? 12 ಗಂಟೆಗೆ ನೆನಪು ಶ್ರೀರಾಮಕೃಷ್ಣರಿಗೆ. ಅಯ್ಯೋ ಎದು ಹೇಳಿದ್ನಲ್ಲ ಬರ್ತಾನಂತ ಹೇಳಿ, ನಡಿಯಪ್ಪ ಲಾಟಿನ ಹಿಡ್ಕೊಂಡು ಹೋಗ್ಬಿಡೋಣ. ಲಾಟಿನ ಹಿಡ್ಕೊಂಡು ಶ್ರೀರಾಮಕೃಷ್ಣರು ಈಗ ಅವರು ಮೊಬೈಲ್ ಟಾರ್ಚ್ ಸ್ವಲ್ಪ ಪವರ್ಫುಲ್. ಲಾಟಿನ ಹಿಡ್ಕೊಂಡು ಶ್ರೀರಾಮಕೃಷ್ಣರು ಯದು ಮಲ್ಲಿಕನ ತೋಟದವರೆಗೂ ಹೋಗಿ ಯದು ಮಲ್ಲಿಕನ ತೋಟದಲ್ಲಿ ಕಾಲಿಟ್ಟು ಹೇಳ್ತಾರಂತ ಕೂಗಿ ಹೇಳ್ತಾರೆ ಶ್ರೀರಾಮಕೃಷ್ಣ, ಯದೋ ನಾನು ಬಂದಿದ್ದೇನೋ, ನಿಮಗೆ ಹೇಳಿದ್ನಲ್ಲ ಬಂದಿದ್ದರು ನೋಡು. ಅಷ್ಟು ಸತ್ಯವನ್ನು ಪರಿಪಾಲನೆ ಮಾಡುವಂಥ ಶ್ರೀರಾಮಕೃಷ್ಣರು ಹೌದೇನು? ಮತ್ತೆ ನಿರಭಿಮಾನ, ಅಭಿಮಾನ ಎಲ್ಲಷ್ಟು ಇಲ್ಲ ಶ್ರೀರಾಮಕೃಷ್ಣನಿಗೆ. ಏನಂತಂದರೆ ನೋಡ್ರಿ, ನಾ ಎಷ್ಟು ಜನ ಶಿಷ್ಯರನ್ನು ತಯಾರು ಮಾಡಿಬಿಟ್ಟಿದ್ದೇನೆ. ನನ್ನ ಒಂದು ವರ್ಚಸ್ಸೇನು, ಎಂಥ ಪತ್ನಿ ಇದ್ದಾಳೆ ನನಗೆ, ನಾ ಜಗತ್ತಿಗೆ ಇಷ್ಟೆಲ್ಲ ಮಾಡಿಬಿಟ್ಟಿದ್ದೇನೆ, ಪೂಜಿಸ್ರಿ ನನ್ನ ದೇವರು ಅಂತ ಹೇಳಿ ಅಂತ ಒಂದು ಕಡೆಗೆ ಹೇಳಿ ಶ್ರೀರಾಮಕೃಷ್ಣ. ಹೌದೇನು? ನಿರಭಿಮಾನ, ಅಭಿಮಾನ ಇಲ್ಲವೇ ಇಲ್ಲ. ಕೈ ಮುಕ್ಕೊಂಡು ಶ್ರೀರಾಮಕೃಷ್ಣರು ಕೈ ಮುಕ್ಕೊಂಡು ಅವ್ರನ್ನ ನೋಡಿದರೆ ಎಲ್ಲ ಏನಂತಂದರೆ ಬರ್ತಾ ಕಲ್ಕತ್ತಾದೆಲ್ಲ ಜನರು ಯಾರ್ಯಾರು ಮುಖ್ಯ ಇರ್ತರೋ ಎಲ್ಲ ಬರ್ತೀವಿ ಶ್ರೀರಾಮಕೃಷ್ಣರ ಹತ್ರ. ಒಂದು ಸತ್ಸಂಗನೋ ಒಂದಿಷ್ಟು ವಿಚಾರಗಳನ್ನು, ಅದೇ ಬೋಧನೆ ಶ್ರೀರಾಮಕೃಷ್ಣರ ಮುಖ್ಯವಾದ ಬೋಧನೆಗಳು ಕಥೆ ರೂಪದಲ್ಲಿ ಬರ್ತದೆ. ಎಲ್ಲರೂ ಬಂದು ಕೂತ್ಕೊಳ್ತೀವಿ ಶ್ರೀರಾಮಕೃಷ್ಣರ ಹತ್ರ. ಶ್ರೀರಾಮಕೃಷ್ಣರು, ನಮ್ಮ ಶ್ರೀರಾಮಕೃಷ್ಣರ ಎಜುಕೇಷನ್ನು 4ನೇ ಫೇಲ್. ಶ್ರೀರಾಮಕೃಷ್ಣರ ಎಜುಕೇಷನನ್ನು 4ನೇ ಫೇಲ್. ಅವ್ರು ಮಾಡ್ತಿದ್ರು ರಾಮಕೃಷ್ಣ
ಶ್ರೀಮಂತ ರಾಮಕೃಷ್ಣ ಅಂತ ಮಾಡಿದ್ರು ಶ್ರೀರಾಮಕೃಷ್ಣ ಕಷ್ಟಪಟ್ಟು. ಅವರು ಅದು ಎಂಥವ್ರು ಬರ್ತಿದ್ರು ಅಂದ್ರೆ ಮಾಸ್ಟರ್ ಮಹಾಶಯನ ಬಗ್ಗೆ ಹೇಳಿದೆ ಅಮ್ಮ. ಮಾಸ್ಟರ್ ಮಹಾಶಯ ಶಿಕ್ಷಕ ಮತ್ತೆಲ್ಲ ಬರ್ತಿತ್ತು, ಇಂಗ್ಲೀಷು ಹಿಂದಿ ಎಲ್ಲ ಪಂಡಿತ. ಅಂತೂ ಶ್ರೀರಾಮಕೃಷ್ಣರ ಕಡೆಗೆ ಬಂದರು. ಸರಿ ಕೇಳ್ತಾರೆ ಶ್ರೀರಾಮಕೃಷ್ಣರು ಏನಪ್ಪ ಅಂತಂದ್ರೆ, ಹೌದು ನಿನ್ನ ಜೊತೆಗೆ ನಿನ್ನ ಪತ್ನಿ ಇರ್ತಾಳಲ್ಲ ಹೇಗೆ ಅವಳು ಅಂತೇಳಿ, ಅವಳ ಅಗ್ನಿ ಏನು ಬುದ್ಧಿ ಇಲ್ಲ ಅಂತೇಳಿ. ಅವ್ರು ನೀನು ಜ್ಞಾನಿಯೋ ಅಂತ ಶ್ರೀರಾಮಕೃಷ್ಣ, ನೀನು ಜ್ಞಾನಿಯೋ. ಈ ಥರ 3 ಸತಿ ಮಾಸ್ಟರ್ ಮಹಾಶಯರು ಶ್ರೀರಾಮಕೃಷ್ಣ ವಚನ ವೇದದಲ್ಲಿ ಅದನ್ನು 3 ಸತಿ ಅವರ ಒಂದು ಆ ಅಭಿಮಾನ ಭಂಗ ಆಯಿತು ಅಂತ ಹೇಳಿ ಬರ್ಕೊಳ್ತಾರೆ. ಮೊದಲಿಗೆ ಶಾಸ್ತ್ರಗಳ ವಿಚಾರ, ಇನ್ನೊಂದಿದ್ದು ಬರ್ತದೆ, ಇನ್ನೊಂದು ಮಗದೊಂದು ಬರ್ತದೆ. 3 ಸತಿ ಅವನ ಒಂದು ಅಭಿಮಾನವನ್ನು ಚೂರು ಮಾಡಾಕ್ಬಿಟ್ಟು ಶ್ರೀರಾಮಕೃಷ್ಣರು ಎಲ್ಲಿವರೆಗೂ ಶ್ರೀರಾಮಕೃಷ್ಣರ ಸಂಸರ್ಗದಲ್ಲಿ ಬಂದು ಮಾಸ್ಟರ್ ಮಹಾಶಯರು ಆ ಅಭಿಮಾನ ಅಹಂಕಾರ ಎಲ್ಲವನ್ನೂ ತೊರೆದು ಬಿಟ್ರು ಅಂತಂದ್ರೆ ಬರಿಬಹುದಿತ್ತು. ಮಾಸ್ಟರ್ ಮಹಾಶಯರು ಮುನ್ನುಡಿಯಲ್ಲೇ ಬರ್ಕೊಳ್ಬಹುದಿತ್ತು, ಎಲ್ಲೋ ಬರ್ಕೊಳ್ಬಹುದು. ನಾನು ರಾಮಕೃಷ್ಣರ ಭಕ್ತ, ವಚನವೇ ಶ್ರೀರಾಮಕೃಷ್ಣರ ನೇರ ನುಡಿಗಳನ್ನು ನಾನು ಬರೆದಿದ್ದೇನೆ, ನಾನೇನು ಕಡಿಮೆ ಏನು ಅಂತ ಹೇಳೋದು ಕಡೆ ಬರೋದು. ಎಲ್ಲಿಯೂ ಮಾಸ್ಟರ್ ಮಹಾಶಯನ ಮಹೇಂದ್ರನಾಥ್ ಗುಪ್ತ ಅಂತ ಕೂಡ ಹೆಸರು ಇಲ್ಲ ಆ ಮನುಷ್ಯರು ಭಕ್ತಂದು. ಹೋಗ್ಲಿ, ಶ್ರೀರಾಮಕೃಷ್ಣ ವಚನವೇದ ಲೇಖಕರು ಅಂತ ಬರ್ತದಲ್ಲ, ಆ ಶ್ರೀರಾಮಕೃಷ್ಣರ ವಚನವೇದದ ಕೆಳಗಡೆ ಅಂತ ಹೇಳಿ ಬರೆದಿದ್ದಾರೆ. ಮಹೇಂದ್ರನಾಥ್ ಗುಪ್ತಾನೂ ಇಲ್ಲ. ಹೌದಲ್ವ? ಇದು ಏನು ಅಂತಂದ್ರೆ ಮಹಾತ್ಮರ ಸಂಸರ್ಗಕ್ಕೆ ಬಂದು ನಾವು ಕಲಿಯುವಂಥದ್ದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲಿಯೂ ಕೂಡ ನಾನಿಲ್ಲ, ಎಲ್ಲ ನೀನೇ, ನೀನು 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 ಅಂತ ಹೇಳಿ. ಅದಕ್ಕೆ ಶ್ರೀರಾಮಕೃಷ್ಣರ ಒಂದು ವಿಚಾರವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಅಭಿಮಾನ ಎಲ್ಲಿಯೂ ಕೂಡ ನಮಗೆ ಎದ್ದು ತೋರೋದಿಲ್ಲ, ಅಹಂಕಾರ ಎಲ್ಲಿಯೂ ಕೂಡ ನಮಗೆ ಎದ್ದು ತೋರುವಂಥದ್ದಲ್ಲ. ಕೈ ಮುಗಿದು ಶ್ರೀರಾಮಕೃಷ್ಣ ಅದನ್ನ ಹೇಳ್ತಾ ಇದ್ದಾರೆ. ಎಲ್ಲ ಕಲ್ಕತ್ತಾ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಜನ ಎಲ್ಲ ಬಂದು ಕೂತಿದ್ದಾರೆ ಶ್ರೀರಾಮಕೃಷ್ಣರ ಹತ್ರ. ಅವಾಗ ಶ್ರೀರಾಮಕೃಷ್ಣ ಚಿಕ್ಕ ಮಗುವಿನ ಬಾರಿಯಲ್ಲಿ ಕೇಳ್ತಾರಂತ ಪ್ರತಿಯೊಬ್ಬರಿಗೂ ನನ್ನ ಕೈ ನೋವಾಗಿದೆ, ಯಾವಾಗ ಸರಿ ಆಗ್ತದೆ, ನನ್ನ ಕೈ ನೋವಾಗಿದೆ, ಯಾವಾಗ ಕರೆಕ್ಟ್ ಆಗ್ತದೆ, ಅಲ್ಲ ಇದು ಸರಿ ಆಗ್ತದೆ. ಮಗುವಿನ ಉಪಾಧಿಯಲ್ಲಿ ಮತ್ತು ಭಕ್ತರಿಗೆ ಆ ಪ್ರೀತಿ ವಾತ್ಸಲ್ಯವನ್ನು ನಾವು ಒಂದು ಮುಖ ನೋಡ್ತೇವೆ. ಶ್ರೀರಾಮಕೃಷ್ಣರು ಏನಂತಂದ್ರೆ ಅದೊಂದು ಘಟನೆ ಬರ್ತದೆ. ಶ್ರೀರಾಮಕೃಷ್ಣ ತಂದೆ ಥರ ಶ್ರೀಮಾತೆಯವರು ತಾಯಿ ಥರ ಅಂಥೇಳಿ ಶ್ರೀರಾಮಕೃಷ್ಣರು ಕೇಳ್ತಾರೆ. ಏನು ಅಂತಂದರೆ ಶ್ರೀಮಾತೆಯವರು ಈ ಎಲ್ಲ 16 ಜನ ಶಿಷ್ಯರಿಗೆ ಶ್ರೀಮಾತೆಯವರು ಅಡುಗೆ ಮಾಡಿ ಹಾಕುವಂಥದ್ದು. ಅಡುಗೆ ಮನೆ ಡಿಪಾರ್ಟ್ಮೆಂಟ್ ನಮ್ಮ ಶ್ರೀಮಾತೆ ಶಾರದಾದೇವಿ ಮತ್ತು ತಾಯಿಯವ್ರದೇ ಶ್ರೀಮಾತೆ. ಅವ್ರು 2 ಚಪಾತಿ ಕೊಡೋದ್ಮೇಲೆ 4 ಚಪಾತಿ ಕೊಡೋರು. ಎಲ್ಲ ಬೆಳೆ ಯುವಕರು 2 ಚಪಾತಿ ಎಲ್ಲಿ ಸಾಕಿರ್ಬೇಕು ಅವ್ರಿಗೆ, ಒಂದು 6-10 ಚಪಾತಿ ತಿನ್ನೋರು ಅವರೆಲ್ಲ. ಈಗಿನ ಮಕ್ಕಳ ಥರ ಅಲ್ಲ, ಈಗಿನ ಯುವಕರ ಥರ ಅಲ್ಲ. ಈಗ 2 ತಿನ್ಬೇಕಂದ್ರೆ ಸಾಕಾಗೋಗ್ಬಿಡ್ತದೆ ಬಿಡ್ರಿ. ಆದರೆ ಅವಾಗಿನೋ 10-12 ಚಪಾತಿ ನರೇಂದ್ರಾದಿಗಳೆಲ್ಲ, ಮತ್ತು ಇವರು ಯಾರೋ ನರೇಂದ್ರ ಆಗಲಿ ಅಥವಾ ನಿರಂಜನಾನಂದರಾಗಲಿ ಅಖಂಡಾನಂದರಾಗಲಿ ಎಲ್ಲ ಕಟ್ಟು ಮಸ್ತ ದೇಹ ಗಟ್ಟಿ, ಒಬ್ಬೊಬ್ಬರು ನಿಮ್ಗೆ ಹಿಡಿದು ಎತ್ತಿ ಹಾಕಿಬಿಡ್ಬೋದು ಅವ್ರು, ಹಾಗೆ ಅಷ್ಟು ಗಟ್ಟಿ. ಅದಕ್ಕೆ ಇವರು ನಿಗದಿ ಮಾಡಿಬಿಟ್ಟಿದ್ರು, ಯಾರು ಶ್ರೀರಾಮಕೃಷ್ಣರು ಇಷ್ಟಿಷ್ಟೇ ಚಪಾತಿ ಇಷ್ಟಿಷ್ಟೇ ಕೊಡಬೇಕು, ಯಾಕಂತ ಹೇಳಿದ್ರೆ ರಾತ್ರಿ ಇಡೀ ಮಲ್ವ ಆಗಿಲ್ಲ, ಸಾಧನೆ ಮಾಡಬೇಕು ಅಂತ ಹೇಳಿ. ತಾಯಿ ನೋಡಿ ಶ್ರೀಮಾತೆಯವರು ಬಂದು ಕುಂದ ತಕ್ಷಣ 2 ಹೇಳದಲ್ಲಿ 4 ಕೊಡ್ತಿದ್ರು, 4 ಹೇಳದಲ್ಲಿ 6 ಕೊಡ್ತಿದ್ರು, 6 ಹೇಳದಲ್ಲಿ 8 ಕೊಡ್ತಿದ್ರು. ಎಷ್ಟು ಕೇಳ್ತಾರೋ ಅಷ್ಟು ಅಂತ ಇಟ್ಕೊಳ್ಳೋಣ ಶ್ರೀಮಾತೆಯವರು. ಇವರು ತಿಂತಿದ್ರು. ಒಂದು ಸರಿ ಕರೆದ್ರು ಬಾಬುರಾಮನನ್ನ, ಯಾರೋ ಬ್ರಹ್ಮಾನಂದ್ರನ್ನ, ಏನೋ ಬಾಬುರಾಮ್ ಎಷ್ಟು ಚಪಾತಿ ತಿಂದ್ರಿ? ತಾಯಿಯವರು 6 ಚಪಾತಿ ಕೊಟ್ಟುಬಿಟ್ರು ಅಂತ ಹೇಳಿ. ಅರೇ ನಾನು ನಿನಗೆ ಹೇಳಿದ್ದು 2ರಿಂದ 3, 6 ಚಪಾತಿ ತಿಂದ್ಬಿಟ್ಟಿಯ ನೀನು ಅಂತ ಕರಿತು ಶ್ರೀರಾಮಕೃಷ್ಣರು. ಅವಾಗ ಶ್ರೀಮಾತೆಯನ್ನು ಕರೀತಾರೆ, ಶಾರದೆ ಅಂತ ಹೇಳಿ ಕರೀತಾರೆ.
ನೀನು ಅಂತಿರ್ಲಿಲ್ಲ ಶ್ರೀರಾಮಕೃಷ್ಣರು. ಅದು ಈ ಶ್ರೀರಾಮಕೃಷ್ಣರ ಅವತಾರ ನನಗನ್ಸೋಮಟ್ಟಿಗೆ ಇನ್ನೂ ನಮ್ಮ ಜನಕ್ಕೆ ವ್ಯಾಖ್ಯಾನ ಆಗಿಲ್ಲ. ಅದು ಎಂಥ ಉನ್ನತ ಅವತಾರ ಅಂತಂದ್ರೆ, ಸ್ತ್ರೀಯರ ಒಂದು ಎಂಥ ಕಾಲದಲ್ಲಿ ಶ್ರೀರಾಮಕೃಷ್ಣರ ಅವತಾರವನ್ನ ಎತ್ತಿದ್ರು ಅಂತಂದ್ರೆ, ಸ್ತ್ರೀಯರ ಒಂದು ಸ್ಥಾನಮಾನಗಳು ಶ್ರೀರಾಮಕೃಷ್ಣರ ಅವತಾರದ ಕಾಲದಲ್ಲಿಯೇ ಮೇಲೆತ್ತಿರುವಂಥದ್ದು. ಎಷ್ಟು ಕೆಳಗಡೆ ಇತ್ತು, ಹೊರಗೆ ಕಾಲು ಹಾಕೋದಕ್ಕೆ ಅವರಿಗೆ ಪರ್ಮಿಷನ್ ಇರಲಿಲ್ಲ, ಬೇರೆ ಯಾವ ಕಾರ್ಯಗಳನ್ನು ಮಾಡೋದಕ್ಕೂ ಕೂಡ ಪರ್ಮಿಷನ್ ಇರಲಿಲ್ಲ. ಶ್ರೀರಾಮಕೃಷ್ಣರ ಅವತಾರ ಒಂದು ಇಂಪಾರ್ಟೆಂಟ್ ಅದು ಇವೆಂಟ್ ಆಗಿತ್ತು. ಯಾಕಂತ ಹೇಳಿದ್ರೆ ನಾನು ಹೇಳ್ತೀನಿ, ಶ್ರೀರಾಮಕೃಷ್ಣರು ಮೊದಲಿಗೆ ದೀಕ್ಷೆಯನ್ನ ಅಥವಾ ಆ ಶಿಕ್ಷಣವನ್ನ ಪಡೆದಿದ್ದು ಆ ಭೈರವಿ ಬ್ರಾಹ್ಮಣಿಯನ್ನ ಗುರುವಾಗಿ ಒಪ್ಪಿಕೊಂಡಿದ್ದು. ಗುರುವಾಗಿ ಒಪ್ಪಿಕೊಂಡು ಶ್ರೀರಾಮಕೃಷ್ಣರು. ಯಾರು ಶ್ರೀರಾಮಕೃಷ್ಣರು? 14 ಜನ ಘಟಾನುಘಟಿಗಳನ್ನ ಕೊಟ್ಟಂತಹ ಒಬ್ಬ ಸಾಧಕರು ಶ್ರೀರಾಮಕೃಷ್ಣರು, ಅವತಾರ ಪುರುಷರು ಶ್ರೀರಾಮಕೃಷ್ಣರು. ಅದೇ ಅಮ್ಮ ಹೇಳಿದ್ರಲ್ಲ, ವಿವೇಕಾನಂದರು ಹೇಳ್ತಾರೆ ಶ್ರೀರಾಮಕೃಷ್ಣರ ಬಗ್ಗೆ ಹೇಳ್ತಾರೆ ಸ್ವಾಮೀಜಿ ಏನು ಅಂತಂದ್ರೆ, ನನ್ನ ಗುರುವಿಗೆ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಅಂತಂದ್ರೆ ನನ್ನನ್ನ ನೋಡಿ ನೀವೆಲ್ಲ ಬೆರಗಾಗ್ತಾ ಇದ್ದೀರಿ. ವಿವೇಕಾನಂದರು ಹೇಳುವಂತ ಮಾತು, ನನ್ನನ್ನ ನೋಡಿ ನೀವೆಲ್ಲ ಬೆರಗಾಗ್ತಾ ಇದ್ದೀರಿ. ಕೇಳಿದ್ರು ಆ ಒಂದು ಫಾರಿನ್ಗೆ ಹೋದಂತ ಸಂದರ್ಭದಲ್ಲಿ, ಪಾಶ್ಚಾತ್ಯಕ್ಕೆ ಹೋದಂತ ಸಂದರ್ಭದಲ್ಲಿ ಕೇಳ್ತಾರೆ, ನೀವೇ ಹಿಂಗಿದ್ದೀರಿ ನೋಡೋದಕ್ಕೆ. ಹೆಂಗಿದ್ರು ಸ್ವಾಮಿ ವಿವೇಕಾನಂದರು? ಅವರೆಲ್ಲ ನೋಡಿ ಹೇಳ್ತಾರೆ, ನೀವೇ ನೋಡೋದಕ್ಕೆ ಹಿಂಗಿದ್ದೀರಿ, ಇನ್ನ ನಿಮ್ ಗುರುಗಳು ಹಾಗಿರ್ಬೋದು. ಗುರುಗಳು 4ನೇ ಫೇಲ್, ಗುರುಗಳು ಬಹಳ ಸರಳ. ವಿವೇಕಾನಂದರಿಗೆ ಶ್ರೀರಾಮಕೃಷ್ಣರಿಗೆ ಸಾಮ್ಯವೇ ಇಲ್ಲ. ಆದ್ರೆ ಗುರುಗಳ ಬಗ್ಗೆ ಸ್ವಲ್ಪ ಮಾತನಾಡ್ರಿ, ಗುರುಗಳ ಬಗ್ಗೆ ಒಂದು ಪುಸ್ತಕ ಬರೀರಿ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಯಾರು ಸ್ವಾಮಿ ವಿವೇಕಾನಂದ? ವಿವೇಕಾನಂದರು ಆಗಿನ ಕಾಲದಲ್ಲಿ BA ಪದವಿಯನ್ನ ಪಡೆದಂತಹ ಒಬ್ಬ ಯುವಕ, ಇಂಗ್ಲಿಷನ್ನ ಚೆನ್ನಾಗಿ ಮಾತನಾಡಬಲ್ಲಂತಹ ಒಬ್ಬ ಯುವಕ. ಏನಿರ್ಲಿಲ್ಲ ವಿವೇಕಾನಂದರ ಹತ್ರ. ಆದ್ರೆ ಹೇಳ್ತಾರೆ, ನೀನ್ ನನಗೆ ಇಡೀ ಹಿಮಾಲಯವನ್ನ ಪುಡಿ ಪುಡಿ ಮಾಡೋದಕ್ಕೆ ಹೇಳಿ, ಕ್ಷಣಾರ್ಧದಲ್ಲಿ ನಾನು ಮಾಡಿ ಹಾಕ್ಬಿಡುತ್ತೇನೆ, ನನಗೇನು ದೊಡ್ಡದಲ್ಲ ಅದು. ಇಡೀ ಸಮುದ್ರದ ನೀರನ್ನ ಆಕರ್ಷಣೆ ಮಾಡೋದಕ್ಕೆ ಹೇಳು, ಕ್ಷಣಾರ್ಧದಲ್ಲಿ ಮಾಡಿಬಿಡ್ತೇನೆ. ಆದ್ರೆ ನನ್ನ ಗುರುವಿನ ಬಗ್ಗೆ ನೀನು ಮಾತಾಡೋದಕ್ಕೆ ಹೇಳಿದೆಯೋ ಅದು ಸಾಧ್ಯ ಇಲ್ಲ ನನ್ನಿಂದ. ನನ್ನ ಧ್ವನಿ ಗದ್ಗದ ಆಗ್ಬಿಡ್ತದೆ. ಯಾರು ಹೇಳ್ತಾ ಇದ್ದಾರೆ? ಇದನ್ನ ಮೊದಲಿಗೆ ಹೇಳಿದ್ದಲ್ಲ ಸ್ವಾಮೀಜಿ. ಯಾವಾಗ ಚಿಕಾಗೋ ಉಪನ್ಯಾಸಕ್ಕೆ ಹೋಗ ಬಂದು ಪ್ರಸಿದ್ಧರಾದ್ರು ಅವಾಗ ಹೇಳಿದ್ದು ಸ್ವಾಮಿ ವಿವೇಕಾನಂದ. ಜಗತ್ತು ಪ್ರಸಿದ್ಧ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಮಾತಿದು. ಹೌದು. ಅಂದ್ರೆ ರಾಮಕೃಷ್ಣರು ವಿವೇಕಾನಂದರಿಗೆ ಇವರೆಲ್ಲರಿಗೂ ಕೂಡ ಕೊಟ್ಟಂತಹ ಏನಪ್ಪ ಅಂತಂದ್ರೆ ನಿಷ್ಕಲ್ಮಶವಾದ ಪ್ರೀತಿ. ಹೌದು. ಯಾವ ಉದಾಹರಣೆ ವಾಪಸ್ ಬರೋಣ. ಇವರೆಲ್ಲ ಜಾಸ್ತಿ ಚಪಾತಿ ತಿಂದ್ರು, ಶ್ರೀಮತಿಯನ್ನು ಕರೆದು ಹೇಳ್ತಾರೆ, ಹೌದು ಇವನಿಗೆ 2-3 ಚಪಾತಿ ಕೊಡಂದಿದ್ದೆ, 6 ಚಪಾತಿ ಕೊಟ್ಟುಬಿಟ್ಟಿಲ್ಲ ನೀನು ಅಂತ ಹೇಳಿ. ಶ್ರೀಮಾತೆಯವ್ರದ್ದು ಸ್ವಭಾವ ಏನು ಅಂತಂದ್ರೆ, ಶ್ರೀರಾಮಕೃಷ್ಣರ ಎದುರುಗಡೆ ಯಾವಾಗಲೂ ಜೋರು ಮಾತಾಡೋರಲ್ಲ. ಅವ್ರು ಹೇಳ್ತಾರೆ ಶ್ರೀಮಾತೆಯವರು, ಆಗಲಿ ಮಕ್ಕಳವರು ತಿನ್ಲಿ, ಅವ್ರ ಸಂಪೂರ್ಣ ಆಧ್ಯಾತ್ಮಿಕ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಸಂಪೂರ್ಣ ಆಧ್ಯಾತ್ಮಿಕ ಸುಮ್ಮನೆ ಜವಾಬ್ದಾರಿ ಅಲ್ಲ ರೀ. ಒಂದು ಮಗುವಿನ ಜವಾಬ್ದಾರಿ ತಗೊಳ್ಳೋದು ಸರಳ ಏನದು? ಬರೀ ಹಾಗೆ ಜವಾಬ್ದಾರಿ, ಲೌಕಿಕ ಜವಾಬ್ದಾರಿ. ಓದಿಸ್ತೇವೆ, ಸ್ಕೂಲಿಗೆ ಹಾಕ್ತೇವೆ, ಒಳ್ಳೆ ಸ್ಕೂಲಿಗೆ ಹಾಕ್ತೇವೆ, ಹೆಣ್ಮಕ್ಳ ಮದುವೆ ಮಾಡಿಕೊಡ್ತೇವೆ, ಗಂಡ್ಮಕ್ಳ ಒಳ್ಳೆ ಸೊಸೆ ತಗೊಂಡ್ಬರ್ತೇವೆ, ಆ ಜವಾಬ್ದಾರಿ ಅಲ್ಲ. ಆಧ್ಯಾತ್ಮಿಕ ಜವಾಬ್ದಾರಿ ನಾನು ತಗೊಳ್ತೇನೆ, ನೀವು ಚಿಂತೆ ಮಾಡಬೇಕು, ಎಷ್ಟು ಚಪಾತಿ ಬೇಕು ತಿನ್ಕೊಳ್ಳಿ, ಆ ಥರ ಹೇಳ್ತಾರೆ ಶ್ರೀಮಂತ. ಇದು ಒಂದು ಶ್ರೀರಾಮಕೃಷ್ಣರ ಒಂದು ಮುಖ. ಇನ್ನೊಂದು ಕಡೆ ನಾವು ನೋಡ್ತೇವೆ ಲಾಟು ಮಹಾರಾಜ. ಹೌದು, ಅದ್ಭುತಾನಂದರು. ಒಂದು ಪೌಹಾಡನೆ ಸ್ವಾಮಿ ವಿವೇಕಾನಂದ ಒಂದು ಕಡೆ ಬರುತ್ತೆ ಶ್ರೀರಾಮಕೃಷ್ಣರ ಬಗ್ಗೆ. ಶ್ರೀರಾಮಕೃಷ್ಣ ಲಾಟು ಮಹಾರಾಜ ಅದ್ಭುತಾನಂದರು ಶ್ರೀರಾಮಕೃಷ್ಣರ ಒಂದು ಪವಾಡ. ಲಾಟು ಮಹಾರಾಜಿಗೆ ಓದೋದಕ್ಕೆ ಬರೋದಿಲ್ಲ. ಕಲಿಸಿದ್ರಂತ ಶ್ರೀರಾಮಕೃಷ್ಣ ಕಷ್ಟಪಟ್ಟು ಕಲಿಸಿದ್ರು ಲಾಟು ಮಹಾರಾಜಿ. ಆ ಕಲಿಸೋದಕ್ಕೆ ಹೋದ್ರು ಬರೆಯೋದಕ್ಕೆ ಬರಲಿಲ್ಲ. ಬೆಂಗಾಲಿಯ ಕಡೆ ಕಲಿಸಿ ಸೋತ್ ಹೋದ್ರು ಶ್ರೀರಾಮಕೃಷ್ಣ. ಆದರೆ
ಲಾಟು ಮಹಾರಾಜಿಗೆ ಅದು ಎಂಥ ಶ್ರದ್ಧೆ ಶ್ರೀರಾಮಕೃಷ್ಣರ ಮೇಲೆ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಶ್ರೀರಾಮಕೃಷ್ಣರನ್ನು ನೋಡ್ಬೇಕು ಲಾಟು ಮಹಾರಾಜ್. ಕಣ್ಣೇ ತೆಗೆಯೋಗಿಲ್ಲ. ಠಾಕೂರ್ ಎಲ್ಲಿದ್ದೀರಿ, ಠಾಕೂರ್ ಎಲ್ಲಿದ್ದೀರಿ ಅಂತಾನೆ ಬರೋರು. ಎಲ್ಲ ಠಾಕೂರ್ ಅಂತಿರೋದಿಲ್ಲ. ಎಲ್ಲ ಟೈಮ್ ಆಗ್ಬಿಡ್ತದೆ. ನಿಮ್ಮ ಶ್ರದ್ಧೆ ಮುಖದ ಮೇಲೆ ಎದ್ದು ಕಾಣ್ತಾ ಇದೆ. ಏನಪ್ಪ ಅಂತಂದರೆ ಅದನ್ನು ಅಳವಡಿಸ್ಕೊಳ್ಳೋಣ ಜೀವನದಲ್ಲಿ. ಏನಪ್ಪ ಅಂತಂದರೆ ನಾನು ಮಾಡಿದ್ದೇನೆ ಅನ್ನೋದು ಬೇಡ ನನಗೆ. ನಾನಿದ್ದರೆ ರಾಮನಿಲ್ಲ, ರಾಮನಿದ್ದರೆ ನಾನಿಲ್ಲ. ಅಳಬೇಡ ನಮಗೆ. ಹೌದು, ಯಾರಿದ್ದಾರೆ ಅಲ್ಲಿ, ಯಾರು ಮಾಡಿಸ್ತಾರೆ? ಜಗನ್ಮಾತೆ ಎಲ್ಲ ನಿಂದೆ 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 ಅಂಥೇಳಿ ಹೇಳ್ತಾ ಹೋದರೆ ಮನಸ್ಸು ಹೊರಗಡೆ ಇರ್ತದೆ. ಹೌದು, ನಾನು ಒಬ್ಬರು ನೋಡಿದ್ರೆ ಎಷ್ಟು ನಕ್ಕೊಂಡಿರ್ತಾರೆ, ಇವರು ಎಷ್ಟು ಆರಾಮಾಗಿದ್ದಾರೆ. ಜೀವನದಲ್ಲಿ ಕಷ್ಟಗಳು ಯಾರಿಗೂ ಕಡಿಮೆ ಇಲ್ಲ. ಹೌದು, ಎಲ್ಲರಿಗೂ ಇದ್ದಿದ್ದೀರಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಕಷ್ಟಗಳು ಬರೋದು ಮನುಷ್ಯನಿಗೆ. ಗೋಡೆ ಬರ್ತಿದ್ರು ಅದಕ್ಕೊಂದಿಷ್ಟು ಹಾಕಿ ಗುದ್ರಿ ನೀವು ಗೋಡೆ. ಗುದ್ದು ಬೇಡ, ನನಗೆ ಕಷ್ಟ ಆಗ್ತದೆ ಅಂತದೇನು, ಹೊಡೀರಿ ಗೋಡೆಯನ್ನು. ಏನಂತದೆ ಅದು? ಆದರೆ ಕಷ್ಟ ಸುಖಗಳನ್ನ ಅನುಭವಕ್ಕೆ ತರುವಂಥದ್ದು ಮನುಷ್ಯನ ಮನಸ್ಸು ಮಾತ್ರ. ಅದೇ ರೀತಿ ಭಗವಂತನ ನಾಮದ ಸುದೆಯನ್ನ ಅನುಭವಿಸೋದು ಕೂಡ ಭಗವಂತ ಮನುಷ್ಯನ ಮನಸ್ಸು ಮಾತ್ರ. ಈ ಗೋಡೆಗೆ ಹೋಗಿ ಹೇಳ್ರಿ, ಇಲ್ಲೋ ನಾಯಿ ಹೋಗಿ ಹೇಳ್ರಿ, ಒಂದು ಬೆಕ್ಕಿಗೆ ಹೋಗಿ ಹೇಳ್ರಿ, ಅವರಿಗೆ ಒಂದಿಷ್ಟು ಜಪ ಮಾಡೋ, ಒಂದಿಷ್ಟು ಭಜನೆ ಮಾಡೋ, ಬಾಯಿ ಕುತ್ಕೋ ಅಂತ ಹೇಳ್ಬಿಟ್ಟು ಅದು ಕುತ್ಕೊಳ್ತದೆ. ಅದು ಮೇಯಾವ್ ಮೇಯಾವ್ ಅಂತಂದ್ರೆ ಗೋಗೋ ಅಂತದೆ, ಅಷ್ಟೇ. ಏನು ತಿಳಿಸ್ತದೆ ಅದಕ್ಕೆ? ಅಂದರೆ ಭಗವಂತನ ನಾಮದ ಸುಧೆಯನ್ನು ಅನುಭವಿಸೋದು ಯಾರು? ಮನುಷ್ಯನ ಮನಸ್ಸು. ಅದರಿಂದ ಮನುಷ್ಯ ಜನ್ಮ ಶ್ರೇಷ್ಠ ಅನ್ನುವಂಥದ್ದು. ಅದರಿಂದ ಒಂದು ನಿಟ್ಟಿನಲ್ಲಿ ಎಲ್ಲ ವಿಚಾರಗಳು ಒಳ್ಳೊಳ್ಳೆ ಪುಸ್ತಕಗಳಿದೆ. ನೀವೆಷ್ಟೋ ಓದಿರೋದಲ್ಲ, ಈಗ ರೆಗ್ಯುಲರ್ ಆಗಿ ಬರೋಂಥವ್ರು ಬಂದಿದ್ದೀರಿ. ಈಗ ರೆಗ್ಯುಲರ್ ಆಗಿ ಬಂದವ್ರು ಅಂದ್ಕೊಳ್ತೀರಿ ಎಲ್ಲ ಪುಸ್ತಕ ಓದ್ಬಿಟ್ಟಿದ್ದೀರಿ ಅಂತ ಹೇಳಿ. ಹೌದು, ಅದಕ್ಕೆ ಏನಪ್ಪ ಅಂತಂದರೆ ಒಂದು ಕಣ್ಣು ಹಾಯಿಸಿ. ಈಗ ಮತ್ತು ಹೊಸ ಹೊಸ ಪುಸ್ತಕಗಳು ಬರ್ತಾ ಇರ್ತದೆ. ಆಮೇಲೆ ಹೊಸ ಹೊಸ ವಿಚಾರಗಳು. ನೀವು ಯುಗಾವತಾರನೇ ತಗೊಂಡ್ರಿ, ಯುಗಾವತಾರ ನೀವೆಲ್ಲ ಅಧ್ಯಯನ ಮಾಡಿದ್ದೀರಿ ಒಂದು ಸರಿ. ಯುಗಾವತಾರನ ಮತ್ತೆ ಓದ್ರಿ. ಈಗ ರೆಗ್ಯುಲರ್ ಆಗಿ ಬಂದು ಆ ವಿಚಾರಗಳನ್ನ ಕೇಳಿ ಮನಸ್ಸು ಆ ಭಾವಿಸ್ಕೊಳ್ಳೋದು ಬೇರೆ ರೀತಿ ಆಗ್ತದೆ. ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿರ್ತದೆ ಅದು ಮನಸ್ಸು.